ಕನ್ನಡ ಚಿತ್ರರಂಗಕ್ಕಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಂತಹ ಅನೇಕ ಹಿರಿಯ ಜೀವಿಗಳಲ್ಲಿ ಇವರು ಕೂಡ ಒಬ್ಬರು. ಬದುಕಲ್ಲಿ ಕಲೆಯನ್ನಲ್ಲದೆ ಬೇರೆ ಯಾವುದನ್ನು ಕೂಡ ಕಂಡಿರಲಿಲ್ಲ. ಇವರಿಗೆ ಈಗ ಈ ಒಂದು ಕಲಾವಿದರಿಗೊಂದು ಭರವಸೆ ಸಿಕ್ಕಿದೆ. ಅದೇನಂತ ಬನ್ನಿ ನೋಡ್ಕೊಂಡು ಬರೋಣ. ಈ ಶೌಚಾಲಯದಲ್ಲಿ ಒಳಗೆ ಹೋಗಿ ಬಂದವರು ಥೂ ಅಂತ ಉಗಿದು ಅಲ್ಲಿಂದ ಹೊರ ಹೋಗ್ತಾರೆ. ತಮ್ಮ ಕೆಲಸ ಮುಗಿಸಿದ ಮೇಲೆ ಒಂದು ಕ್ಷಣವೂ ಇರೋದಿಲ್ಲ. ಆದ್ರೆ ಇದೇ ಜಾಗದಲ್ಲಿ ಕನ್ನಡ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿದ್ದ ನಾಯಕ ನಟನಾಗಿ ಮೆರೆದ ಕಲಾವಿದರೊಬ್ಬರು ಬರೋಬ್ಬರಿ 3 ವರ್ಷದಿಂದ ಇಲ್ಲಿ ವಾಸ ಮಾಡ್ತಿದ್ರು ಅಂದ್ರೆ ನೀವು ನಂಬ್ತೀರಾ? ಹೌದು, ನಂಬಲೇಬೇಕು. ಯಾಕಂದ್ರೆ ಇದೇನು ಸಿನಿಮಾ ಕಥೆಯಲ್ಲ. ಬದಲಿಗೆ ಒಂದು ಕಾಲದಲ್ಲಿ ಸಿನಿಮಾದಲ್ಲಿ ನಾಯಕ ನಟನಾಗಿ ಮೆರೆದ ಹಿರಿಯ ಜೀವವೊಂದರ ನೋವಿನ ವ್ಯಥೆ. ಭಕ್ತ ಕಬೀರ, ಶ್ರೀರಾಮ ಪೂಜೆ ಮುಂತಾದ 25ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕ ನಟನಾಗಿ ನಟಿಸಿದ ರಾಜೇಂದ್ರ ಕೃಷ್ಣರಿಗೆ ಟಾಯ್ಲೆಟ್ಟೇ ಆವಾಸ ಸ್ಥಾನ. ಹೀಗಿರುವ ಈ ಮಹಾನ್ ಕಲಾವಿದನಿಗೆ ಆಸರೆಯಾಗಿದ್ದು ಯಾವುದೇ ರಕ್ತ ಸಂಬಂಧವಿಲ್ಲದ ಮತ್ತೊಂದು ಹಿರಿಯ ಜೀವ. ನಮ್ಮ ತಂದೆ ಥರನೇ ನಾವು ನೋಡ್ಕೊಂಡಿದ್ದು. ನಾವು ಯಾವುದರಲ್ಲಿಂದನೂ ಅವ್ರನ್ನ ಒಂದು ಅಭಿಮಾನ ಮಾಡ್ಕೊಂಡಿಲ್ಲ, ನಾನು ಕೋಪ ಮಾಡ್ಕೊಂಡಿಲ್ಲ. ಎಲ್ಲರೂ ಹೇಳಿದ್ರೆ, ಯಾರು ಏನು ಬೇಕಾದರೂ ಹೇಳಿದ್ರೆ, ಯಾಕೆ ಇಟ್ಕೊಂಡಿದ್ದೀಯಾ ತಾತನ, ನಿನಗೆ 10 ಪೈಸಾ ವರಮಾನ ಇಲ್ಲದೆ ಇದ್ರು ಯಾಕೆ ಮಾಡ್ಕೊಂಡಿದ್ದೀಯಾ ಅಂತ ಹೇಳೋರು. ಯಾರ ಮಾತು ನಾನು ಕೇಳೋದಿಲ್ಲ. ದೇವರೊಬ್ಬ ನಮಗಿದ್ದಾನೆ, ಏನು ಮಾಡೋಣ, ನಮಗೂ ಯಾವ ಕಾಲ ಬರ್ತದೋ, ನನ್ನ ವಯಸ್ಸಾದಮೇಲೆ ನನಗೂ ಇನ್ನೊಬ್ಬರು ನನ್ನ ಹತ್ರಕ್ಕೆ ತೆಗಿಬೇಕು ಅಂತ ಹೇಳಿ ಯಾರ ಮಾತು ನಾನು ಕೇಳಿಲ್ಲ. ಇನ್ನು ನಾಯಕ ನಟನಾಗಿದ್ದಾಗ ಮತ್ತು ಈ ಕಲಾವಿದ ಸುಸ್ಥಿತಿಯಲ್ಲಿದ್ದಾಗ ಹಿಂದೆ ಮುಂದೆ ಸುತ್ತುತ್ತಿದ್ದವರು 100 ಜನ. ಆದ್ರೆ ಮದುವೆಯಾಗದೆ ಒಬ್ಬಂಟಿಯಾಗಿದ್ದ ರಾಜೇಂದ್ರ ಕೃಷ್ಣ ತನಗೆ ಅಂತ ಏನೂ ಮಾಡ್ಕೊಳ್ತೆ ಚಿತ್ರರಂಗದ ಏಳಿಗೆಗಾಗಿ ದುಡಿದಿದ್ರು. ಆದ್ರೆ ಚಿತ್ರರಂಗ ಮಾತ್ರ ಇವರು ದುಸ್ಥಿತಿಯಲ್ಲಿದ್ರು ತಿರುಗಿಯೂ ನೋಡದಿರುವುದು ದುರಂತ. ಇನ್ನು ಇವರ ಶೋಚನೀಯ ಸ್ಥಿತಿ ಕಂಡ ಯಾರೋ ಪುಣ್ಯಾತ್ಮ ಸಚಿವೆ ಉಮಾಶ್ರೀ ಅವರಿಗೆ ಹೇಳಿದ್ದಾರೆ. ತಕ್ಷಣ ಆಗಮಿಸಿದ ಉಮಾಶ್ರೀ ಇವರಿಗೆ ಆಸರೆಯಾಗಿ ನಿಂತಿದ್ದು ಆ ಹಿರಿಯ ಜೀವಕ್ಕೆ ಆಶಾಭಾವನೆ ಮೂಡಿಸಿದೆ. ನನಗೆ ಸ್ವಲ್ಪ ಪರಿಚಯ ಇದ್ದಂಥವರು ಹೆಣ್ಮಗಳೊಬ್ಳು ಇವರ ಫೋಟೋ ಮತ್ತು ಆಕೆ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭವನ್ನು ವಿವರಿಸಿ ನನಗೊಂದು ಪತ್ರವನ್ನು ಕಳಿಸಿದ್ರು. ಈ ಒಂದು ಹಾಸ್ಟೆಲ್ಗೆ ಬರೋದಕ್ಕೆ, ಆಶ್ರಮಕ್ಕೆ ಬರೋಕ್ಕೆ ನೀವು ಒಪ್ಕೊಂಡ್ರಿ ಅಲ್ಲ. ಸೊ ಆ ನಂತರದಲ್ಲಿ ಅವರನ್ನು ತಂದು ನಾವಿಲ್ಲಿ, ಸೊ ಹಾಗಾಗಿ ಈ ಒಂದು ಆಶ್ರಯಕ್ಕೆ ನಾವು ಇವರನ್ನು ತಂದು ಇಟ್ಕೊಳ್ತಾ ಇದ್ದೇವೆ. ಇನ್ನು ಮುಂದೆ ಅವ್ರಿಗೆ ಏನೇನನ್ನು ನಾವು ನೆರವನ್ನು ಕೊಡಬಹುದು ಆ ಥರದ್ರ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಿ ನೆರವನ್ನು ಕಲ್ಪಿಸ್ಕೊಡಬೇಕು. ನೀವು ಹೇಳಿದ್ರಲ್ಲ 93 ಇದ್ರೆ ಯಾರು ಮನೆಗೂ ಹೋಗಲ್ಲ. ಮಕ್ಕಳಿದಾರ ಅಂತಾರೆ, ಮದುವೆ ಆಗಿದೆಯಾ? ಬ್ಯಾಚುಲರ್ಸ್ ತುಂಬಾ ಪಿಕ್ಚರ್ನಲ್ಲಿ ಆಕ್ಟ್ ಮಾಡಿದ್ದೇನೆ. ನಂದು ಬರೀತೀರಾ ಪೇಂಟಿಂಗು? ನಾನು ಕಳಿಸ್ಕೊಡ್ತೀನಿ ಫೋಟೋ. ಮೂಲತಃ ಚಾಮರಾಜನಗರ ನಿವಾಸಿಯಾಗಿದ್ದ ಈ ಹಿರಿ ಜೀವಕ್ಕೆ ಸದ್ಯಕ್ಕಂತೂ ಆಸರೆ ಸಿಕ್ಕಿದೆ. ಆದ್ರೆ ಚಿತ್ರರಂಗದಲ್ಲಿ ದುಡಿದ ಅದೆಷ್ಟು ಜೀವಗಳು ಈ ರೀತಿಯ ಜೀವನ ನಡೆಸ್ತಿದ್ಯೋ ಗೊತ್ತಿಲ್ಲ. ಅವರೆಲ್ಲರಿಗೂ ಚಿತ್ರರಂಗ ಮತ್ತು ಸರ್ಕಾರದ ನೆರವು ಬೇಕಿದೆ. ಕ್ಯಾಮರಾಮನ್ ಅಲ್ಲಾವುದ್ದೀನ್ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಮಂಡೂರಿನಲ್ಲಿ ಪ್ರತಿಭಟನೆ ನಿಂತ ಕೂಡಲೇ ಬೆಂಗಳೂರಿನ ಕಸದ ಸಮಸ್ಯೆ ಮುಗ್ದೇ ಹೋಗಿದೆ ಅನ್ನುವಂತೆ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ. ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಬೆಂಗಳೂರಿನ ರಸ್ತೆಗಳಲ್ಲಿ ರಾಶಿ ಕಸ ಬಿದ್ದಿದೆ. ಮುಖ್ಯಮಂತ್ರಿಗಳೇ, ನಿಮಗೆ ಈ ಕಸ ಕಣ್ಣಿಗೆ ಕಾಣ್ತಾ ಇಲ್ವೇ? ಬೇರೆಲ್ಲೋ ಯಾಕೆ? ಗೃಹ ಮಂತ್ರಿ ಜಾರ್ಜ್, ಲೋಕೋಪಯೋಗಿ ಸಚಿವ ಮಹದೇವಪ್ಪ ಇವರ ಮನೆ ಮುಂದೆನೇ ಕಸದ ರಾಶಿ ಇದೆ. ಫುಟ್ಪಾತ್ ಮೇಲೆ ಓಡಾಡೋಕೆ ಸಾಧ್ಯವಿಲ್ಲದಷ್ಟು ಕೂಡ ಕಸ ಇಲ್ಲಿದೆ. ಮಂತ್ರಿಗಳ ಮನೆ ಮುಂದೆನೇ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಮಂತ್ರಿ ಮಹೋದಯರು ವಾಸಿಸುವ ಕುಮಾರಕೃಪಾ ರಸ್ತೆಯ ಮುಂದೆ ಕೂಡ ಇಷ್ಟು ಕಸ ಇದೆ ಅಂತಾದ್ರೆ ಉಳಿದ ಭಾಗಗಳ ಕಥೆ ಏನು? ಮುಖ್ಯಮಂತ್ರಿಗಳೇ, ಬೆಂಗಳೂರಿನ ಕಸದ ರಾಶಿಯ ಜೊತೆಗೆ ಬಿಬಿಎಂಪಿಯ ನಿರ್ಲಕ್ಷ್ಯ ಹಾಗೂ ಭ್ರಷ್ಟಾಚಾರದ ದುರ್ನಾತ ನಿಮಗೆ ಬರ್ತಾ ಇಲ್ವೇ?
ಇವಿಷ್ಟು ಇವತ್ತಿನ ನಮ್ಮ ಬೆಂಗಳೂರು ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.